ಹಾಯ್, ನೋಡ್ತಿದ್ದೀರಾ ಇವತ್ತು ಏನು ರೆಸಿಪಿ ಇಲ್ದಿರೆ ಫೇಸ್ ತೋರಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತು ನಾನು ನಿಮಗೆ ಪಾರ್ಟಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಅಫೋರ್ಡಬಲ್ ಮೇಕಪ್ ಪ್ರಾಡಕ್ಟ್ಸಿಂದ ನಾನು ಒಂದು ಪಾರ್ಟಿ ಲುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಶೂಟ್ ಮಾಡ್ತಿರೋದು. ಒಂಚೂರು ಏನಾದರೂ ನರ್ವಸ್ಸಾಗಿ ಕಾಣ್ತಿದ್ರೆ ಸಾರಿ, ಯಾಕಂದರೆ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಾಯಿದ್ದೆ. ಅದು ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅನ್ನೋ ಕಾನ್ಸಂಟ್ರೇಷನಲ್ಲಿ ನಾನು ತುಂಬ ನರ್ವಸ್ಸಾಗಿ ಕಾಣ್ತಿದ್ದೀನಿ ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಎಂಡ್ ವಿಡಿಯೋವರೆಗೂ ನಾನು ಕಂಪ್ಲೀಟಾಗಿ ರೆಡಿ ಆಗೋದಿಲ್ಲ. ಕಾಸ್ಟ್ಯೂಮ್, ಜುವೆಲ್ರೀಸ್ ಇದೇನೂ ಹಾಕೋತಿಲ್ಲ. ಜಸ್ಟ್ ಮೇಕಪ್ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಶೂಟ್ ಮಾಡ್ತಿರೋದು. ಅಫೋರ್ಡಬಲ್ ಪ್ರಾಡಕ್ಟ್ಸಲ್ಲಿ ನೀವೇ ಹೇಗೆ ಪಾರ್ಟಿ ಮೇಕಪ್ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಜಾಗದಲ್ಲಿ ನಾನು ಇಲ್ಲಿ ವೆಟ್ ವೈಪ್ಸಲ್ಲಿ ಫೇಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿ. ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಾದಮೇಲೆ ನಾನು ಮಾಯ್ಶ್ಚರೈಸರ್ ಹಚ್ಚಿರೋದು. ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲೂ ಆನ್ ಸ್ಕ್ರೀನ್ ಫೋಟೋ ಹಾಕಿರ್ತೀನಿ. ಫುಲ್ ಮಾಯ್ಶ್ಚರೈಸರ್ನ ಫೇಸ್ ಮೇಲೆ ಹಚ್ಚಿ ಕನ್ಸೀಲರಿಂದ ಐ ಲಿಡ್ ಮೇಲೆ ಕನ್ಸೀಲ್ ಮಾಡ್ಕೊತಿದ್ದೀನಿ. ಕನ್ಸೀಲರ್ 1 ಅಥವಾ 2 ಶೇಡ್ ಲೈಟರ್ ಇಟ್ಕೊಳ್ಳಿ, ಯಾಕಂದರೆ ನಿಮ್ಮ ಕಲರ್ಸ್ ನೀವು ಯಾವ್ದು ಹಾಕ್ತಿದ್ದೀರೋ ಅದು ಚೆನ್ನಾಗೆ ಪಾಪಪ್ ಆಗಿ ಕಾಣುತ್ತೆ. ಅದಕ್ಕೆ 1 ಅಥವಾ 2 ಶೇಡ್ ಲೈಟ್ ಶೇಡ್ ತೊಗೊಂಡು ನೀವು ಕನ್ಸೀಲರ್ ಕಣ್ಣ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಕನ್ಸೀಲರ್ ಬಂದು ಕ್ರೀಮ್ ಪ್ರಾಡಕ್ಟ್. ನೀವು ಅದೇ ಕ್ರೀಮ್ ಪ್ರಾಡಕ್ಟ್ ಮೇಲೆ ಡೈರೆಕ್ಟಾಗಿ ಐ ಶ್ಯಾಡೋ ಹಚ್ಚಿದ್ರೆ ಅದು ಪ್ಯಾಚಿಯಾಗಿ ಕಾಣುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಕಾಂಪ್ಯಾಕ್ಟ್ ಅಥವಾ ಲೂಸ್ ಪೌಡರ್ ಇದ್ದರೆ ಆ ಕನ್ಸೀಲರ್ನ ಪೌಡರಿಂದ ಸೆಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಐ ಬೇಸ್ ರೆಡಿ ಇದೆ. ಐಲೈನರ್ ಹಚ್ಚೋ ಜಾಗಕ್ಕೆ ನಾನಿವಾಗ ಬ್ಲ್ಯಾಕ್ ಕಲರ್ ಕಾಜಲ್ನ ಹಚ್ಕೊತಿದ್ದೀನಿ. ಒಂದು ಥಿಕ್ ಲೈನ್ ಹಚ್ಬಿಟ್ಟು ಅದನ್ನು ಬ್ಲ್ಯಾಕ್ ಐ ಶ್ಯಾಡೋ ಅಲ್ಲಿ ಬ್ಲೆಂಡ್ ಮಾಡಬೇಕು. ನೀವು ಆ ಬ್ಲ್ಯಾಕ್ ಐ ಶ್ಯಾಡೋ ಏನು ಬ್ಲೆಂಡ್ ಮಾಡ್ತೀರಾ ಅದು ಕ್ರೀಸ್ ಲೈನ್ಗಿಂತ ಮೇಲೆ ಹೋಗಬಾರ್ದು. ಕ್ರೀಸ್ ಲೈನ್ ಅಂತ ಅಂದರೆ ನೀವು ಕಣ್ಣು ಓಪನ್ ಮಾಡಿದಾಗ ಅದು ಲೈನ್ ಒಂದು ಕ್ರಿಯೇಟ್ ಆಗುತ್ತೆ, ಅದನ್ನು ಕ್ರೀಸ್ ಲೈನ್ ಅಂತಾರೆ. ಆ ಲೈನಿಂದ ಮೇಲೆ ನಿಮ್ಮದು ಬ್ಲ್ಯಾಕ್ ಕಲರ್ ಹೋಗಬಾರ್ದು. ಐಲಿಡ್ ಮೇಲೆ ಮಾತ್ರ ನಿಮ್ಮ ಐ ಶ್ಯಾಡೋ ಬ್ಲ್ಯಾಕ್ ಕಲರ್ ಇರಬೇಕು. ಆ ಬ್ಲ್ಯಾಕ್ ಕಲರ್ನ ಇವಾಗ ನಾವು ಡಾರ್ಕ್ ಬ್ರೌನಿಂದ ಬ್ಲೆಂಡ್ ಮಾಡ್ಕೊತೀವಿ. ಸ್ಮೋಕಿ ಐಸ್ ಯಾವಾಗಲಿದ್ರೂ ಕಣ್ಣು ರೆಪ್ಪೆಗಳಿಂದ ಐಬ್ರೋಸ್ಗೆ ಡಾರ್ಕಿಂದ ಲೈಟ್ ಶೇಡ್ಗೆ ಹೋಗುತ್ತೆ. ಅಂದರೆ ಕಣ್ಣು ರೆಪ್ಪೆಗಳ ಹತ್ರ ಡಾರ್ಕ್ ಇರುತ್ತೆ, ಹೋಗ್ತಾ ಲೈಟ್ ಹೋಗುತ್ತೆ. ಸೊ ಬ್ಲ್ಯಾಕ್ ಡಾರ್ಕ್ ಕಲರ್, ಅದಕ್ಕಿಂತ ಒಂಚೂರು ಲೈಟು ಡಾರ್ಕ್ ಬ್ರೌನ್, ಅದಾದಮೇಲೆ ನಾನು ಲೈಟ್ ಬ್ರೌನ್ ತೊಗೊಂಡು ಫುಲ್ಲು ಐ ಶ್ಯಾಡೋಸ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಐ ಶ್ಯಾಡೋ ಬ್ಲೆಂಡ್ ಮಾಡಬೇಕಾದ್ರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಯಾವುದೇ ಹಾರ್ಶ್ ಲೈನ್ ಕಾಣಬಾರ್ದು. ಅಂದರೆ ನೀವು ಬ್ಲ್ಯಾಕ್ ಹಚ್ಚಿದಾಗ, ಬ್ರೌನ್ ಹಚ್ಚಿದಾಗ ಅಥವಾ ಲೈಟ್ ಬ್ರೌನ್ ಹಚ್ಚಿದಾಗ ಅಲ್ಲಿ ಮಧ್ಯದಲ್ಲಿ ಆ ಎರಡೂ ಕಲರ್ಗೆ ಲೈನ್ ಅಂತ ಅಂದ್ಬಿಟ್ಟು ಒಂದು ಕ್ರಿಯೇಟ್ ಆಗಿರುತ್ತೆ, ಅದು ಕಾಣಬಾರ್ದು. ಅದು ಕಾಣ್ದಿರೋ ಇರೋಂಗೆ ಬ್ಲೆಂಡ್ ಮಾಡಿದ್ರೇ ಐ ಶ್ಯಾಡೋಸ್ ತುಂಬ ಚೆನ್ನಾಗೇ ಕಾಣೋದು. ಸ್ಮೋಕಿ ಐ ಮಾಡಬೇಕಾದ್ರೆ ಒಂದು ಕಣ್ಣು ಕಂಪ್ಲೀಟ್ ಮಾಡಿ ಇನ್ನೊಂದು ಕಣ್ಣು ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂತ ಅಂದರೆ ನಾವು ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡಾದಮೇಲೆ ಐ ಶ್ಯಾಡೋಸ್ ಅಂದರೆ ಪೌಡರ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಕ್ರೀಮ್ ಪ್ರಾಡಕ್ಟ್ ಡ್ರೈ ಆಗಿಬಿಟ್ರೆ ಬ್ಲೆಂಡ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಬೇರೆ ಯಾವುದೇ ಐ ಶ್ಯಾಡೋ ಟೆಕ್ನಿಕ್ಸ್ ನೀವು ಯೂಸ್ ಮಾಡಿದ್ರೂ ನೀವು ಎರಡೂ ಕಣ್ಣು ಒಂದೇ ಸಲ ಮಾಡ್ಕೋಬೋದು. ಅಂದರೆ ಒಂದು ಕಣ್ಣಲ್ಲಿ ನೀವು ಪಿಂಕ್ ಹಾಕ್ಕೊಂಡಿದ್ದೀರಾ, ಸೇಮ್ ಸ್ಪಾಟಲ್ಲಿ ಇನ್ನೊಂದು ಕಣ್ಣಿಗೂ ನೀವು ಪಿಂಕ್ ಹಾಕ್ಕೋಬೋದು. ಸೊ ಅದು ಈಸಿ ಆಗುತ್ತೆ. ಸ್ಮೋಕಿ ಐಸಲ್ಲಿ ಕಾಜಲ್ ಯೂಸ್ ಮಾಡಿ ಅಥವಾ ಬೇರೆ ಯಾವುದೇ ಕಲರ್ಡ್ ಕಾಜಲ್ ಯೂಸ್ ಮಾಡಿ ನಾವು ಸ್ಮೋಕಿ ಐ ಮಾಡಬೇಕಾದ್ರೆ ದಯವಿಟ್ಟು ಒಂದು ಕಣ್ಣು ಮುಗಿಸಾದ ಮೇಲೆ ಇನ್ನೊಂದು ಕಣ್ಣು ಮಾಡಿ. ಆ ಕ್ರೀಮ್ ಪ್ರಾಡಕ್ಟ್ನ ಡ್ರೈ ಆಗೋಕ್ಕೆ ಬಿಡಬೇಡಿ. ಸಾರಿ, ಇಲ್ಲಿ ಮಧ್ಯದಲ್ಲಿ ವಿಡಿಯೋಗಳು ಒಂಚೂರು ಬ್ಲರ್ ಆಗಿದೆ. ನಂಗೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ರೆಕ್ಟಿಫೈ ಮಾಡ್ಕೊತೀನಿ. ಅದು ಏನು ಪ್ರಾಬ್ಲಮ್ ಇದೆ ನೋಡಿಕೊಂಡು. ಅದು ಏನಕ್ಕೆ ಬ್ಲರ್ ಆಯಿತು ಅಂತ ಗೊತ್ತಿಲ್ಲ. ಕೆಲವು ಕ್ಲಿಪ್ಪಿಂಗ್ಸ್ ತುಂಬ ಕ್ಲಿಯರ್ ಆಗಿದೆ, ಕೆಲವು ಹಿಂಗೆ ಬ್ಲರ್ ಆಗಿಬಿಟ್ಟಿದೆ. ಸ್ಮೋಕಿ ಐ ನಿಮಗೆ ಈ ವಿಡಿಯೋಲಿ ಏನಾದರೂ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಬರೀ 5 ಕ್ಲೋಸಪ್ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡಿ ನೋಡ್ಬೋದು ಹೇಗೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಬರೀ ಕಣ್ಣಿಂದು ಮಾತ್ರನೇ ಕ್ಲೋಸಪ್ಪಲ್ಲಿ ನಾನು ತೆಗೆದು ಶೂಟ್ ಮಾಡೋದು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸ್ಮೋಕಿ ಐಸಲ್ಲಿ ನೀವೇನಾದರೂ ಮ್ಯಾಟ್ ಕಲರ್ಸಲ್ಲೇ ಫೈನ್ ನನಗೆ ಹೀಗೆ ಇರಲಿ ಅಂತಂದರೆ ಮ್ಯಾಟ್ ಕಲರ್ಸೇ ನೀವು ಹಾಗೆ ಬಿಡ್ಬೋದು. ಇಲ್ಲ ನನಗೆ ಗ್ಲಿಟರ್ಸ್ ಇಷ್ಟ ಆಗುತ್ತೆ ಅಂತ ಅಂದರೆ ಬ್ಲ್ಯಾಕ್ ಕಲರ್ ಮೇಲೆ ನೀವು ಗ್ಲಿಟರ್ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಕಾಜಲ್ ಅಪ್ಲೈ ಮಾಡ್ಕೊತಿದ್ದೀನಿ. ಕಣ್ಣು ಚಿಕ್ಕದಾಗಿರೋರು ನೀವು ವೈಟ್ ಕಾಜಲ್ ಟ್ರೈ ಮಾಡಿ, ಯಾಕಂದರೆ ಕಣ್ಣು ಒಂಚೂರು ದೊಡ್ಡದಾಗಿ ಕಾಣುತ್ತೆ. ಮತ್ತು ಇಲ್ಲಿ ಮಸ್ಕರ, ನಾನು ಮಾರ್ಸ್ದು ಮಸ್ಕರ ಯೂಸ್ ಮಾಡ್ತಿರೋದು.
ಮಸ್ಕರ ಅಪ್ಲೈ ಮಾಡಬೇಕಾದ್ರೆ ರೂಟ್ ಇಂದ ಟಿಪ್ವರ್ಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಐ ಶ್ಯಾಡೋ ಹಚ್ಚಿದ ಮೇಲಂತೂ ಮಿಸ್ ಮಾಡಲೇಬೇಡಿ. ಏನಕ್ಕೆ ಅಂತಂದರೆ ಐ ಶ್ಯಾಡೋ ಕಣ್ಣಿನ ರೆಪ್ಪೆ ಮೇಲೆ ಬಿದ್ದಿರುತ್ತಲ್ವ, ಅದು ವೈಟಾಗಿ ಕಾಣುತ್ತೆ. ಸೊ ನೀವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ರೂ ಆ ವೈಟ್ ಪೋರ್ಷನ್ಸ್ ಕಾಣಿಸ್ದಾಗ ಚೆನ್ನಾಗಿರಲ್ಲ. ಮಸ್ಕರಾನ ಕ್ಲೀನಾಗೆ ಹಚ್ಚೋದ್ರಿಂದ ರೂಟ್ಸಿಂದ ಟಿಪ್ವರೆಗೂ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಹಚ್ಚೋದ್ರಿಂದ ನಿಮಗೆ ಫಾಲ್ಸ್ ಲ್ಯಾಶಸ್ ಹಾಕ್ಕೊಳ್ಳೇಬೇಕು ಅನ್ನೋದು ನೆಸೆಸರಿ ಇರೋದಿಲ್ಲ. ನೀವು ನಿಮ್ಮ ಲ್ಯಾಶಸ್ನೇ ಕ್ಯಾರಿ ಮಾಡ್ಬೋದು. ಲ್ಯಾಶಸ್ ತುಂಬ ಕಡಿಮೆ ಇದೆ ಅನ್ನೋರಿಗೆ ಆರ್ಟಿಫಿಷಿಯಲ್ ಲ್ಯಾಶಸ್ ಸಿಗುತ್ತೆ, ಅದನ್ನು ನೀವು ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಆರ್ಟಿಫಿಷಿಯಲ್ ಲ್ಯಾಶಸ್ ಹೇಗೆ ಸ್ಟಿಕ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಐ ಶ್ಯಾಡೋಸ್ ಆದಮೇಲೆ ಕಣ್ಣು ಕೆಳಗಡೆ ಐ ಶ್ಯಾಡೋಸ್ದು ಫಾಲೋಡ್ಸ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ವೆಟ್ ಟಿಶ್ಯೂ ಕಣ್ಣು ಕೆಳಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಕಣ್ಣು ಕೆಳಗಡೆ. ಮಾಯ್ಶ್ಚರೈಸರ್ ಆದಮೇಲೆ ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ಪ್ರೈಮರ್ ನೆಸೆಸರಿ ಅಂತ ನಾನು ಹೇಳೋದಿಲ್ಲ, ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಮರ್ ಯೂಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಅಂದ್ಬಿಟ್ಟು. ಓಪನ್ ಪೋರ್ಸ್ ಇರೋರಿಗೆ ಡಿಫ್ರೆಂಟ್ ಪ್ರೈಮರ್ ಇರುತ್ತೆ, ಆಯ್ಲಿ ಸ್ಕಿನ್ ಅವ್ರಿಗೆ ಡಿಫ್ರೆಂಟ್ ಪ್ರೈಮರ್ ಇರುತ್ತೆ, ನಾರ್ಮಲ್ ಸ್ಕಿನ್ ಅವ್ರಿಗೆ ಡಿಫ್ರೆಂಟ್ ಪ್ರೈಮರ್ಸ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಯಾವ ಸ್ಕಿನ್ ಟೈಪ್ಗೆ ಯಾವ ಪ್ರೈಮರ್ ಅಂತ ಅಂದ್ಬಿಟ್ಟು. ಯೂಶ್ವಲಿ ಸ್ಕಿನ್ ಮೇಲೆ ಯಾವುದೇ ಸ್ಕಾರ್ ಇಲ್ಲ, ಟೆಕ್ಸ್ಚರ್ಡ್ ಸ್ಕಿನ್ ಅಲ್ಲ ಅಂತ ಅಂದರೆ ಪ್ರೈಮರ್ ಸ್ಕಿಪ್ ಮಾಡಿದ್ರೇನು ಅಷ್ಟೊಂದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡ್ತಿರೋದು ಬಂದು ಇನ್ಸೈಟ್ ಅವ್ರದ್ದು. ನಿಮ್ಮಲ್ಲಿ ಯಾರಿಗಾದ್ರೂ ಡಾರ್ಕ್ ಸರ್ಕಲ್ಸ್ ಅಥವಾ ಬಾಯಿ ಸುತ್ತಲೂ ಏನಾದರೂ ಡಾರ್ಕ್ನೆಸ್ ಇದೆ, ಎಲ್ಲಾದರೂ ಪಿಗ್ಮೆಂಟೇಷನ್ ಇದೆ ಅಥವಾ ಪಿಂಪಲ್ ಮಾರ್ಕ್ಸ್ ಇದೆ ಅಂತ ಅಂದರೆ ಈ ಫೌಂಡೇಶನ್ ಅಪ್ಲಿಕೇಶನ್ಗೆ ಮುಂಚೆ ನೀವು ಕಲರ್ ಕರೆಕ್ಷನ್ಸ್ ಮಾಡ್ಕೊಬೇಕಾಗತ್ತೆ. ನನಗೆ ಅಷ್ಟೊಂದು ಕಲರ್ ಕರೆಕ್ಷನ್ಸ್ ಇಲ್ಲ, ಸೊ ನಾನು ಡೈರೆಕ್ಟಾಗೆ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ನೀವಿಲ್ಲಿ ನನ್ನ ಫೌಂಡೇಶನ್ ನೋಡಿದಾಗ ಮೇ ಬಿ ಅಂದ್ಕೊತಿರ್ತೀರ ಇದು ನನ್ನ ಕಲರ್ ಅಲ್ಲ ಅಂತ, ಇಲ್ಲಾಂದರೆ ನಾನು ತುಂಬ ಹೆವಿಯಾಗಿ ಹಾಕ್ಕೊತಿದ್ದೀನಿ ಅಂತ. ಬಟ್ ಟ್ರಸ್ಟ್ ಮೀ, ಯಾವುದೇ ಮೇಕಪ್ ನೀವು ಮಾಡಿಸ್ಕೊಂಡ್ರೇನು ಬೇಸಿಕ್, ಅಡ್ವಾನ್ಸ್ಡ್, HD, ಹೇರ್ ಬ್ರಷ್, ಬೇರೆ ಬೇರೆ ಥರ ಮೇಕಪ್ಸ್ ಇದೆ. ಯಾವುದೇ ಮೇಕಪ್ ನೀವು ಮಾಡ್ಕೊಂಡ್ರೇನು ಅದಕ್ಕೆ ಅನ್ನೋಂಥ ಸೆಟ್ಲಿಂಗ್ ಟೈಮ್ ಕೊಡಬೇಕಾಗತ್ತೆ. ಅದು ಒನ್ಸ್ ಸೆಟಲ್ ಆದಮೇಲೆ ಮೇಕಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಫೇಶಿಯಲ್ ಹೇರ್ ರಿಮೂವ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಕೆಲವರು ಬ್ರಷಲ್ಲೂ ಸಹ ಮಾಡ್ತಾರೆ. ನನಗೆ ಬ್ರಷ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ, ಬ್ಯೂಟಿ ಬ್ಲೆಂಡರ್ ಕಂಫರ್ಟಬಲ್, ಅದಕ್ಕೆ ನಾನು ಅದರಲ್ಲಿ ಮಾಡ್ತಿದ್ದೀನಿ. ನಿಮಗೇನಾದರೂ ಬ್ರಷ್ ಕಂಫರ್ಟಬಲ್ ಇದ್ದರೆ ನೀವು ಮಾಡ್ಕೊಬೋದು. ಇಲ್ಲಿ ನಾನು ನಿಮಗೆ ವಿಡಿಯೋಲಿ ತೋರಿಸ್ತಿದ್ದೀನಿ. ಹೇರ್ ಲೈನ್ ಹತ್ರ ನೀವು ಫೌಂಡೇಶನ್ ಹಾಕ್ಕೊಬೇಕಾದ್ರೆ ಒಂದು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಬಿಡಬೇಡಿ, ಅದು ತುಂಬ ಕೆಡ್ದಾಗಿ ಕಾಣುತ್ತೆ. ಹೇರ್ ಲೈನ್ಗೆ ಬ್ಲೆಂಡ್ ಮಾಡಿ ಅದನ್ನು. ಸೊ ನೀವು ಈವನ್ನಾಗೆ ಬ್ಲೆಂಡ್ ಮಾಡಿದಷ್ಟು ನಿಮ್ಮ ಮೇಕಪ್ ಚೆನ್ನಾಗಿರುತ್ತೆ. ಕತ್ತು ಒಂದು ಕಲರು, ಫೇಸ್ ಒಂದು ಕಲರು, ಕಿವಿ ಒಂದು ಕಲರು ಹಾಗೆ ಮಾಡ್ಕೊಬೇಡಿ. ನಿಮ್ಮ ಸ್ಕಿನ್ ಟೋನ್ ಏನಿದೆಯೋ ಅದೇ ಶೇಡ್ನ ಚೂಸ್ ಮಾಡಿಕೊಂಡು ಫೇಸ್ಗೆ ಹೇಗೆ ಅಪ್ಲೈ ಮಾಡ್ತಿರೋ ಅದೇ ರೀತಿ ನೀವು ಕಿವಿಗೆ ಕತ್ತಿಗೂ ಮರಿದಿರೆ ಅಪ್ಲೈ ಮಾಡ್ಕೊಳ್ಳಿ. ಫೌಂಡೇಶನ್ ಬ್ಲೆಂಡ್ ಮಾಡಬೇಕಾದ್ರೆ ಕ್ಲೀನಾಗೆ ಟೈಮ್ ಕೊಟ್ಟು ಈಕ್ವಲಾಗೆ ಬ್ಲೆಂಡ್ ಮಾಡಿಬಿಟ್ಟು ಅದಾದಮೇಲೆ ಪೌಡ್ರಿಂದ ಸೆಟ್ ಮಾಡಬೇಕಾಗತ್ತೆ. ಪೌಡರ್ಸ್ ನೀವು ಯಾವುದಾದ್ರೂ ಲೂಸ್ ಪೌಡರ್ಸ್ ಇಲ್ಲ ಅಂತ ಅಂದರೆ ಕಾಂಪ್ಯಾಕ್ಟ್ ಪೌಡರ್ಸ್ ಯೂಸ್ ಮಾಡ್ಬೋದು ಸೆಟ್ ಮಾಡೋದಕ್ಕೆ. ನಿಮಗೆ ಬ್ರಷಲ್ಲಿ ಕಂಫರ್ಟಬಲ್ ಇಲ್ಲ ಅಂತಂದರೆ ಪಫ್ ಸಹ ಯೂಸ್ ಮಾಡ್ಬೋದು. ಪೌಡರಲ್ಲಿ ಪಫ್ ಡಿಪ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಫೇಸ್ ಮೇಲೆ ಇಡಬೇಡಿ, ಅದು ಪ್ಯಾಚಿಯಾಗಿ ಕಾಣುತ್ತೆ. ಪೌಡರ್ನ ನೀವು ಪಫಲ್ಲಿ ತೊಗೊಂಡಾದ್ಮೇಲೆ ಕೈ ಮೇಲೆ ಒಂದು ಸಲ ಡ್ಯಾಬ್ ಮಾಡಿ ಅದಾದಮೇಲೆ ಫೇಸ್ ಮೇಲೆ ಡ್ಯಾಬ್ ಮಾಡ್ಕೊಳ್ಳಿ. ನಾರ್ಮಲ್ ಪೌಡರು ಫೇಸ್ ಮೇಲೆ ಹಚ್ಬೇಕಾದ್ರೆ ಡ್ರ್ಯಾಗ್ ಮಾಡಿ ಹಚ್ಕೊತಾರೆ, ಆ ಥರ ಹಚ್ಚಬೇಡಿ. ಫೌಂಡೇಶನ್ ಅಥವಾ ಕನ್ಸೀಲರ್ಸ್ ಮೇಲೆ ನೀವು ಪೌಡರ್ನ ಸೆಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದು ಡ್ಯಾಬಿಂಗ್ ಮೋಷನಲ್ಲೇ ಇರಬೇಕು, ಡ್ರ್ಯಾಗಿಂಗ್ ಮೋಷನಲ್ಲಿ ಇರಬಾರ್ದು. ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ನೀವು ಪೌಡ್ರಿಂದ ಕ್ಲೀನಾಗೆ ಸೆಟ್ ಮಾಡಿದ್ರೆ. ಅರ್ಜೆಂಟಲ್ಲಿ ಪೌಡ್ರಿಂಗ್ ಕ್ಲೀನಾಗಿ ಮಾಡಿಲ್ಲ ಅಂತ ಅಂದರೆ ಟ್ರಸ್ಟ್ ಮೀ ನಿಮ್ಮ ಮೇಕಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಪ್ಲೀಸ್ ಟೈಮ್ ತೊಗೊಂಡು ಬೇಸ್ ಮಾಡಬೇಕಾದ್ರೆ ತುಂಬ ಪೇಷನ್ಸಿಂದ ಫೌಂಡೇಶನ್ನ ಎಷ್ಟು ಕ್ಲೀನಾಗಿ ಬ್ಲೆಂಡ್ ಮಾಡ್ತಿರೋ ಅಷ್ಟೇ ಕ್ಲೀನಾಗೆ ಪೌಡರಿಂದ ಸೆಟ್ ಮಾಡ್ಕೊಳ್ಳಿ. ಪೌಡರ್ ಅಪ್ಲಿಕೇಶನ್ ಆದಮೇಲೆ ನಿಮಗೆ ಒಂಚೂರು ಬೂದಿಯಾಗಿ ಕಾಣುತ್ತೆ. ಅದು ಸೆಟ್ಲಾದಮೇಲೆ ನಿಮ್ಮ ಫೇಸ್ ನೀವೇ ನೋಡಿಕೊಂಡಾಗ ನಾನು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನ ಅಂತಲೂ ಅನಿಸುತ್ತೆ. ಸೊ ದಯವಿಟ್ಟು ಮಾಡ್ಕೊಂಡಿದ್ದ ತಕ್ಷಣ ಡಿಸೈಡ್ ಮಾಡಬೇಡಿ ನೀವು ಅಯ್ಯೋ ನಾನು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಅದನ್ನು ಸೆಟ್ಲಾಗೋಕ್ಕೆ ಟೈಮ್ ಕೊಡಿ. ಟೆಕ್ಸ್ಚರ್ ಸ್ಕಿನ್ ಇರೋರಿಗೆ ನಾನು ಬ್ಲಷ್ ಅಷ್ಟೊಂದು ರೆಕಮೆಂಡ್ ಮಾಡೋದಿಲ್ಲ. ನಾನು ಇಲ್ಲಿ ಬ್ಲಷ್ ಹಚ್ಕೊಂಡಿದ್ದೀನಿ, ಬಟ್ ತುಂಬ ಲೈಟಾಗಿ ಹಚ್ಕೊಂಡಿದ್ದೀನಿ. ಇವಾಗ ಐಬ್ರೋಸ್ ಮಾಡೋಣ.
ತುಂಬ ಜನ ಮಾಡೋ ಮಿಸ್ಟೇಕ್ ಐಬ್ರೋಸ್ ಸ್ಟಾರ್ಟಿಂಗ್ ಪಾಯಿಂಟಿಂದಾನೇ ತಿಕ್ಕಾಗಿ ಹಚ್ಕೊತೀರ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ತುಂಬ ತಿಕ್ಕಾಗೆ ಅಪ್ಲೈ ಮಾಡಿಕೊಂಡ್ರೆ ಡ್ರಾಮಾ ಆರ್ಟಿಸ್ಟ್ಗಳು ಹಚ್ಕೋತಾರಲ್ವ ಆ ಥರ ಕಾಣುತ್ತೆ. ಸ್ಟಾರ್ಟಿಂಗಲ್ಲಿ ಒಂಚೂರು ನ್ಯಾಚುರಲ್ ಇರೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಫಿಲ್ ಮಾಡ್ಕೊಳ್ಳಿ. ಬ್ರಷಲ್ಲಿ ಏನು ಉಳಿದಿರುತ್ತಲ್ವ ಅದನ್ನು ನೀವು ಸ್ಟಾರ್ಟಿಂಗಲ್ಲಿ ಹಚ್ಕೊಂಡ್ರೆ ನಿಮ್ಗೆ ಆ ನ್ಯಾಚುರಲ್ ಎಫೆಕ್ಟ್ ಬರುತ್ತೆ. ಐಬ್ರೋಸ್ನ ನಾನು ಫಿಲ್ ಮಾಡೋದಕ್ಕೆ ಇಲ್ಲಿ ಐ ಶ್ಯಾಡೋ ಪ್ಯಾಲೆಟಲ್ಲೇ ಬ್ರೌನ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಿ ಹಚ್ಕೊತಿದ್ದೀನಿ. ಟಚ್ವುಡ್ ನನಗೆ ಐಬ್ರೋಸ್ ತುಂಬ ಚೆನ್ನಾಗಿದೆ ತಿಕ್ಕಾಗಿ. ನನಗೆ ತುಂಬ ಫಿಲ್ ಮಾಡ್ಕೊಳ್ಳೋ ಅಷ್ಟು ಏನೂ ಇಲ್ಲ, ಒಂಚೂರು ಗ್ಯಾಪ್ಸ್ ಇರೋದನ್ನು ನಾನು ಫಿಲ್ ಮಾಡ್ಕೊತೀನಿ. ನೀವು ಐಬ್ರೋಸ್ ಫಿಲ್ ಮಾಡ್ಕೊಬೇಕಾದ್ರೆ ಏನಾದರೂ ಪ್ರಾಡಕ್ಟ್ ಎಕ್ಸ್ಟ್ರಾ ಹಾಕಿದ್ದೀರಾ ಅಂತ ಅಂದರೆ ಅದನ್ನು ಕ್ಲೀನಾಗಿ ಒಂದ್ಸಲಿ ಬ್ರಷ್ ಮಾಡಿಕೊಂಡ್ರೆ ಆ ಪ್ರಾಡಕ್ಟ್ ಎಲ್ಲ ಈಕ್ವಲಿ ಸ್ಪ್ರೆಡ್ ಆಗುತ್ತೆ. ಆ ಬ್ರಷ್ ಹೆಸರು ಬಂದು ಸ್ಪೂಲಿ ಅಂತ ಅಂತಾರೆ. ಐಬ್ರೋಸ್ಗೆ ಸ್ಪೂಲಿ ಲೈಕ್ ಮಸ್ಕರಾ ಬ್ರಷ್ ಹೇಗಿರುತ್ತೋ ಹಾಗಿರುತ್ತೆ ಅದು. ಐ ಹೋಪ್ ನಿಮಗೆ ಈ ವಿಡಿಯೋ ಕ್ಲೀನಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಐಬ್ರೋಸ್ ಫಿಲ್ ಆದಮೇಲೆ ಲೋವರ್ ಲ್ಯಾಶಸ್ಗೆ ಮಸ್ಕರಾ ಹಚ್ಕೊತಿದ್ದೀನಿ. ನಂಗೆ ಲೋವರ್ ಲ್ಯಾಶಸ್ಸೂ ತುಂಬ ಉದ್ದ ಇದೆ, ಹಚ್ಚಿಲ್ಲ ಅಂತ ಅಂದ್ರೂ ನಡೆಯುತ್ತೆ. ಬಟ್ ಯಾರಿಗಾದ್ರೂ ತುಂಬ ಕಡಿಮೆ ಇರೋರಿಗೆ ಲೋವರ್ ಲ್ಯಾಶಸ್ಗೆ ನೀವು ಮಸ್ಕರಾ ಹಚ್ಚೋದ್ರಿಂದ ಲ್ಯಾಶಸ್ ಇನ್ನೊಂಚೂರು ಎನ್ಹಾನ್ಸ್ ಆಗುತ್ತೆ. ನನಗೆ ಬಿಂದಿ ಇಟ್ಟಿಲ್ಲ ಅಂತಂದರೆ ನಾನು ಮುಸ್ಲಿಮ್ ಅವ್ರ ಥರ ಕಾಣ್ತಿದ್ದೀನೋ ಅಂತ ಅನಿಸುತ್ತೆ. ಅದಕ್ಕೆ ನಾನು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಫಸ್ಟು ಬಿಂದಿ ಇಟ್ಟು ಆಮೇಲೆ ಲಿಪ್ಸ್ಟಿಕ್ ಹಚ್ಕೊತಿದ್ದೀನಿ. ಲಿಪ್ಸ್ಟಿಕ್ ಅಪ್ಲಿಕೇಶನ್ಗೆ ಮುಂಚೆ ಲಿಪ್ ಲೈನರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಿಂದ ನಿಮ್ಮ ಲಿಪ್ ಕ್ಲೀನಾಗೆ ಶೇಪ್ ಕಾಣುತ್ತೆ. ನೀವು ಲಿಪ್ಸ್ಟಿಕ್ ಅದ್ರ ಮೇಲೆ ಹಚ್ಕೊಬೋದು. ನನಗೆ ಲಿಪ್ ಲೈನರ್ಸ್ ಅದು ಡಾರ್ಕಾಗೆ ಕಾಣೋದು ಇಷ್ಟ ಆಗೋದಿಲ್ಲ. ಸೊ ನಾನು ಲಿಪ್ ಲೈನರ್ನ ಲಿಪ್ಸ್ಟಿಕ್ ಹಚ್ಚಾದ್ಮೇಲೆ ಬ್ರಷಿಂದ ನಾನು ಅದನ್ನು ಬ್ಲೆಂಡ್ ಮಾಡಿಬಿಡ್ತೀನಿ. ಲಿಪ್ಪದು ಶೇಪು ಕ್ಲೀನಾಗಿ ಕಾಣಬೇಕು, ಅಟ್ ದಿ ಸೇಮ್ ಟೈಮ್ ಡಾರ್ಕಾಗೆ ಲಿಪ್ ಲೈನ್ ಕಾಣೋದು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಬ್ರಷ್ ಯೂಸ್ ಮಾಡಿ ಲಿಪ್ಸ್ಟಿಕ್ನ ಲಿಪ್ ಲೈನರ್ನ ಎರಡನ್ನೂ ಬ್ಲೆಂಡ್ ಮಾಡಿಬಿಡ್ತೀನಿ. ಇಲ್ಲಿ ನಾನು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇರೋದು ಡಾರ್ಕ್ ಲಿಪ್ ಲೈನರ್ಗೆ. ಲಿಪ್ ಲೈನರು ಲಿಪ್ಸ್ಟಿಕ್ಕು ಒಂಚೂರು ಕ್ಲೀನಾಗೆ ಬ್ಲೆಂಡ್ ಆಗಲಿ ಮತ್ತು ಒಂಚೂರು ಮ್ಯಾಟ್ ಎಫೆಕ್ಟ್ ಕೊಡಲಿ ಅಂತ ಅಂದ್ಬಿಟ್ಟು ನಾನೊಂದು ಮ್ಯಾಟ್ ನ್ಯೂಡ್ ಐ ಶ್ಯಾಡೋ ಯೂಸ್ ಮಾಡಿಕೊಂಡು ಕ್ಲೀನಾಗೆ ಬ್ಲೆಂಡ್ ಮಾಡ್ಕೊತಿದ್ದೀನಿ. ವಿಡಿಯೋ ಕ್ಲೀನಾಗಿ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಾದ ಮೇಲೆ ನನಗೂ ಒಂಚೂರು ಸ್ಯಾಟಿಸ್ಫ್ಯಾಕ್ಷನಿಂದ ನಾನು ಮೇಕಪ್ ಮಾಡ್ಕೊಬೇಕಾದ್ರೆ ಎಂಜಾಯ್ ಮಾಡಿ ಮೇಕಪ್ ಮಾಡ್ಕೊತಿದ್ದೀನಿ. ನಿಮಗೆ ಬೇರೆ ಯಾವ ಲುಕ್ಕಲ್ಲಿ ಮತ್ತು ಮೇಕಪ್ ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂತ ಇದೆಯೋ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೌಂಡೇಶನ್ ಹಚ್ಚಿದ ಮೇಲೆ ನಂದೊಂದು ಬ್ಯೂಟಿ ಸ್ಪಾಟ್ ಮಿಸ್ ಆಗೋಯ್ತು ಅಂತ ಅನ್ನಿಸ್ತು. ಅದಕ್ಕೆ ನಾನು ಒಂಚೂರು ಲೈನರಿಂದ ಡಾರ್ಕ್ ಮಾಡಿಕೊಂಡೆ ಬ್ಯೂಟಿ ಸ್ಪಾಟ್ನ, ಅಂದರೆ ಮಚ್ಚೆನ. ಇದು ಫೈನಲ್ ಲುಕ್. ಇದನ್ನು ಒಂಚೂರು ಲಾಕ್ ಮಾಡೋದಕ್ಕೆ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ಸೆಟ್ ಮಾಡ್ಕೊತಿದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ನೀವು ಸ್ಪ್ರೇ ಮಾಡಬೇಕಾದ್ರೆ ಒಂಚೂರು ದೂರದಿಂದ ಸ್ಪ್ರೇ ಮಾಡಿ ಅದನ್ನು ಫುಲ್ ಡ್ರೈ ಆಗೋಕ್ಕೆ ಬಿಡಿ. ನಾನಿಲ್ಲಿ ಫ್ಯಾನ್ ಯೂಸ್ ಮಾಡಿ ಡ್ರೈ ಮಾಡ್ತಿದ್ದೀನಿ. ಇಲ್ಲ ಅಂತಂದರೆ ನೀವು ಸ್ಪ್ರೇ ಆದಮೇಲೆ ಹಾಗೆ ಹೇರ್ ಡ್ರೈ ಆಗೋಕ್ಕೂ ಬಿಡ್ಬೋದು. ನಾನು ವಿಡಿಯೋಲಿ ತೋರಿಸ್ದಂಗೆ ನೀವೊಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಆದಷ್ಟು ಕ್ಲೀನಾಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ಫೋಟೋ ಇನ್ಸರ್ಟ್ ಮಾಡ್ತಿದ್ದೀನಿ. ಅದು ವಿತೌಟ್ ಫಿಲ್ಟರ್ ತೆಗೆದಿರೋದು. ದಿಸ್ ವಾಸ್ ಮೈ ಫೈನಲ್ ಲುಕ್. ನನ್ನ ಕೆಲಸ ಏನೋ ಮುಗೀತು, ಇವಾಗ ನಿಮ್ಮ ಕೆಲಸ ಇದೆ ಅಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.